ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬಿಟ್ಕಾಯಿನ್ ವ್ಯಾಲೆಟ್ಸ್ ಅಂದರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ ಅದೆಲ್ಲ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಬಿಟ್ಕಾಯಿನ್ ವ್ಯಾಲೆಟ್ಸ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಮ ಬ್ಯಾಂಕ್ ಅಕೌಂಟ್ನ ಎಕ್ಸಾಂಪಲ್ ಆಗಿ ಇಟ್ಕೊಳ್ಳೋಣ. ಹೇಗೆ ನಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ನ ಯೂಸ್ ಮಾಡಿ ಯಾರು ಬೇಕಿದ್ರು ನಮಗೆ ಹಣನ ಸೆಂಡ್ ಮಾಡ್ಬೋದು. ಸೊ ಅದೇ ಥರ ನಾವು ಬೇರೆಯವ್ರ ಅಕೌಂಟ್ ನಂಬರ್ನ ಯೂಸ್ ಮಾಡಿ ಬೇರೆಯವ್ರಿಗೆ ಹಣನ ಸೆಂಡ್ ಮಾಡ್ಬೋದು. ಸೊ ನಾವು ನಮ್ಮ ಹಣನ ಬ್ಯಾಂಕಲ್ಲಿ ಸ್ಟೋರ್ ಮಾಡ್ತೀವಿ. ಅದೇ ಥರ ಡಿಜಿಟಲ್ ಕರೆನ್ಸಿ ಆಗಿರುವ ಬಿಟ್ಕಾಯಿನ್ನ ಸೆಂಡ್, ರಿಸೀವ್ ಮತ್ತು ಸ್ಟೋರ್ ಮಾಡೋಕ್ಕೆ ಈ ಬಿಟ್ಕಾಯಿನ್ ವ್ಯಾಲೆಟ್ಸ್ನ ಯೂಸ್ ಮಾಡ್ತಾರೆ. ಈಗ ಬಿಟ್ಕಾಯಿನ್ ವ್ಯಾಲೆಟ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಯಾರಾದರೂ ನಮಗೆ ಹಣ ಕಳಿಸ್ಬೇಕಂದ್ರೆ ಅವ್ರಿಗೆ ಏನು ಬೇಕು, ನಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಇದ್ರೇ ಸಾಕು. ಅದೇ ಥರನೇ ಬಿಟ್ಕಾಯಿನ್ನ ಸೆಂಡ್ ಮಾಡೋಕ್ಕೆ ಅವ್ರಿಗೊಂದು ಯೂನಿಕ್ ಪರ್ಸ್ನಲ್ ಅಡ್ರೆಸ್ ಬೇಕಾಗುತ್ತೆ. ಅದನ್ನೇ ಬಿಟ್ಕಾಯಿನ್ ಅಡ್ರೆಸ್ ಅಂತ ಹೇಳ್ತಾರೆ. ಬಿಟ್ಕಾಯಿನ್ ಅಡ್ರೆಸ್ನ ಯೂಸ್ ಮಾಡಿ ಯಾರು ಬೇಕಿದ್ರು ನಮಗೆ ಬಿಟ್ಕಾಯಿನ್ನ ಸೆಂಡ್ ಮಾಡಬಹುದು. ಈಗ ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ, ಏನೆಲ್ಲ ಟ್ರಾನ್ಸಾಕ್ಷನ್ಸ್ ಆಗಿದೆ, ಏನು ಬ್ಯಾಲೆನ್ಸ್ ಇದೆ ಅಂತೆಲ್ಲ ಚೆಕ್ ಮಾಡಬೇಕು ಅಂದರೆ ಅದಕ್ಕೆ ತುಂಬಾ ದಾರಿ ಇದೆ. ಇನ್ ಕೇಸ್ ATM ಅಲ್ಲಿ ಹೋಗಿ ಚೆಕ್ ಮಾಡ್ತೀವಿ ಅಂದರೆ ATM ಪಿನ್ ಹಾಕಬೇಕು, ಇಲ್ಲ ಗೂಗಲ್ ಪೇ, ಫೋನ್ಪೇ ಯೂಸ್ ಮಾಡ್ತಿದ್ದೀವಿ ಅಂದರೆ ನಾವು ಪಾಸ್ವರ್ಡ್ ಹಾಕಬೇಕು. ಸೊ ಅದೇ ಥರನೇ ಬಿಟ್ಕಾಯಿನ್ ಬ್ಯಾಲೆನ್ಸ್ನ ಚೆಕ್ ಮಾಡೋಕ್ಕೆ ನಮಗೆ ಬಿಟ್ಕಾಯಿನ್ ಪಾಸ್ವರ್ಡ್, ಅದ್ರ ಜೊತೆಗೆ ಪ್ರೈವೇಟ್ ಕೀ ಪಾಸ್ವರ್ಡ್ ಗೊತ್ತಿದ್ರೆ ಮಾತ್ರನೇ ಈ ವ್ಯಾಲೆಟ್ನ ಆಕ್ಸೆಸ್ ಮಾಡೋಕ್ಕಾಗೋದು. ಸೊ ಅದಕ್ಕೆ ಪ್ರೈವೇಟ್ ಕೀ ಮತ್ತು ಬಿಟ್ಕಾಯಿನ್ ಅಡ್ರೆಸ್ನ ತುಂಬ ಸೇಫ್ ಆಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ. ಈ ಪ್ರೈವೇಟ್ ಕೀ 256 ಬಿಟ್ ಅಂದರೆ ಕೆಳಗೆ ನೋಡ್ತಿದ್ದೀರಲ್ಲ, ರ್ಯಾಂಡಮ್ ಆದ ಆಲ್ಫಾಬೆಟ್ಸ್ ಮತ್ತು ನಂಬರ್ಸ್ ಮೂಲಕ ಇರುತ್ತೆ. ಈ ಡೀಟೇಲ್ಸ್ನೆಲ್ಲ ಸೇಫಾಗಿ ಹೇಗೆ ಇಟ್ಕೊಬೋದು, ಮೇ ಬಿ ಕಂಪ್ಯೂಟರಲ್ಲಿ ಸ್ಟೋರ್ ಮಾಡ್ಬೋದು, ಇಲ್ಲ ಒಂದು ಪೀಸ್ ಆಫ್ ಪೇಪರಲ್ಲಿ ಬರೆದಿಡ್ಬೋದು, ಇಲ್ಲ ತುಂಬ ವೆಬ್ಸೈಟ್ಸ್ಗಳು ಇದನ್ನೆಲ್ಲ ಸ್ಟೋರ್ ಮಾಡ್ಕೊಳ್ಳುತ್ತೆ. ಸೊ ಯಾವ ಮೀಡಿಯಾ ಮೂಲಕ ಪ್ರೈವೇಟ್ ಕೀ ಮತ್ತು ಬಿಟ್ಕಾಯಿನ್ ಅಡ್ರೆಸ್ನ ಸೇಫಾಗಿ ಇಟ್ಟಿರುತ್ತಲ್ಲ ಅದನ್ನ ನಾವು ಬಿಟ್ಕಾಯಿನ್ ವ್ಯಾಲೆಟ್ಸ್ ಅಂತ ಹೇಳ್ತೀವಿ. ಇನ್ ಕೇಸ್ ನಿಮ್ಮ ಬ್ರೈನಲ್ಲೇ ನೀವು ಬಾಹೆಟ್ ಮಾಡಿಕೊಂಡು ಬಿಟ್ಕಾಯಿನ್ ಅಡ್ರೆಸ್ ಮತ್ತು ಪ್ರೈವೇಟ್ ಕೀನ ಇಟ್ಕೊಂಡಿದ್ದೀರ ಅಂದರೆ ನಿಮ್ಮ ಬ್ರೈನೇ ಬಿಟ್ಕಾಯಿನ್ ವ್ಯಾಲೆಟ್ ಆಗಿರುತ್ತೆ. ಈಗ ನಮ್ಗೆ ಗೊತ್ತಾಯಿತು ಬಿಟ್ಕಾಯಿನ್ ವ್ಯಾಲೆಟಲ್ಲಿ ಪ್ರೈವೇಟ್ ಕೀ, ಬಿಟ್ಕಾಯಿನ್ ಅಡ್ರೆಸ್, ಅದ್ರ ಜೊತೆಗೆ ನಮ್ಮ ಬಿಟ್ಕಾಯಿನ್ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಎಲ್ಲನೂ ಸ್ಟೋರ್ ಆಗಿರುತ್ತೆ. ಇದರಲ್ಲಿ 2 ಟೈಪ್ಸ್ ಇದೆ, ಒಂದು ಹಾಟ್ ವ್ಯಾಲೆಟ್ಸ್, ಇನ್ನೊಂದು ಕೋಲ್ಡ್ ವ್ಯಾಲೆಟ್ಸ್. ಹಾಟ್ ವ್ಯಾಲೆಟ್ಸ್ ಅಂದರೆ ಆನ್ಲೈನಲ್ಲಿ ಸೇವ್ ಆಗಿರುತ್ತೆ, ವೆದರ್ ನಿಮ್ಮ ಫೋನಲ್ಲಿ ಇಲ್ಲ ಡೆಸ್ಕ್ಟಾಪ್ ಆ್ಯಪ್ಸಲ್ಲಿ ಸೇವ್ ಆಗಿರುತ್ತೆ. ಕೋಲ್ಡ್ ವ್ಯಾಲೆಟ್ಸ್ ಅಂದರೆ ಆಫ್ಲೈನಲ್ಲಿ ಸ್ಟೋರ್ ಆಗಿರೋದು, ಅದೊಂಥರ USB ಪೋರ್ಟ್, USB ಡ್ರೈವ್ ಥರ ಇರುತ್ತೆ. ಸೊ ಎಲ್ಲ ಡೀಟೇಲ್ಸು ಡ್ರೈವಲ್ಲಿ ಸೇವ್ ಆಗಿರುತ್ತೆ. ಯಾವಾಗೆಲ್ಲ ಬೇಕೋ ಆ ಡ್ರೈವ್ನ ಹಾಕ್ಕೊಂಡು ನಾವು ಯೂಸ್ ಮಾಡ್ಕೊಬೋದು. ಇಲ್ಲ ಅಂದರೆ ಒಂದು ಪೀಸ್ ಆಫ್ ಪೇಪರಲ್ಲಿ ಬರೆದಿಟ್ಕೊಳ್ಳೋದು. ಸೊ ಇದೆರಡನ್ನೂ ಸೇಫಾಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ. ಸೊ ಫೈನಲಿ ಇವತ್ತು ಬಿಟ್ಕಾಯಿನ್ ವ್ಯಾಲೆಟ್ಸ್ ಬಗ್ಗೆ ನೋಡೋದ್ವಿ. ಇದೇ ಥರ ವಿಡಿಯೋಸ್ ನೋಡಬೇಕು ಅಂದರೆ ನಮ್ಮ ಚಾನಲ್ನ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.